ಡಿಕೆ ಶಿವಕುಮಾರ್ಗೆ ಸಿಕ್ಕಂತಹ ಬಿಗ್ ರಿಲೀಫ್ನ ಕುರಿತಾದಂತಹ ಸುದ್ದಿ. ಲೋಕಸಭೆ ಚುನಾವಣೆಗೆ ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಇದೆ. ಚುನಾವಣೆ ಹೊಸ್ತಿಲಲ್ಲೇ ಡಿಸಿಎಂ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡಿಕೆಶಿ ವಿರುದ್ಧದ ಅಕ್ರಮ ಹಣ ಸಾಗಾಟ ಪ್ರಕರಣ ರದ್ದಾಗಿದೆ. ಇಡಿ ಹೊರಡಿಸಿದ್ದಂತಹ ಆರೋಪವನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್. ಡಿಕೆ ಶಿವಕುಮಾರ್ ವಿರುದ್ಧ ಹಣ ವರ್ಗಾವಣೆಯ ಕೇಸ್ಗೆ ಈಗ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಡಿಕೆಶಿ ಜೊತೆ ಉಳಿದ 3 ಆರೋಪಿಗಳಿಗೂ ಕೂಡ ಈ ಮುಖಾಂತರ ರಿಲೀಫ್ ಸಿಕ್ಕಿದೆ. ಕರ್ನಾಟಕ ಭವನದ ಸಿಬ್ಬಂದಿ ಆಂಜನೇಯ, ಸುನೀಲ್ ಶರ್ಮಾ, ರಾಜೇಂದ್ರಗೂ ಕೂಡ ರಿಲೀಫ್ ಸಿಕ್ಕಿದೆ. ಪಿಎಂಎಲ್ ಕಾಯ್ದೆಯ ಅಡಿಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಎಲ್ಲ ಪ್ರಕ್ರಿಯೆಯನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನ ಹೊರಡಿಸಿದೆ. ಸೊ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಡಿಕೆ ಶಿವಕುಮಾರ್ಗೆ ಈ ಮುಖಾಂತರ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಹಣ ಸಾಗಾಟ ವಿಚಾರಣೆ, ಆ ವಿಚಾರಣೆಯನ್ನ ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಹೈಕೋರ್ಟ್ ಆದೇಶ ಆಯಿತು. ಆ ಆದೇಶಕ್ಕೆ ತಡೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಲ್ಲ, ಡಿಕೆಶಿ ಜೊತೆಗೆ ಇನ್ನುಳಿದಂತಹ 3 ಆಂಜನೇಯ, ಸುನೀಲ್ ಶರ್ಮಾ ಹಾಗೂ ರಾಜೇಂದ್ರ, ಈ 3 ಕೂಡ ಸುಪ್ರೀಂ ಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. ಪಿಎಂಎಲ್ ಕಾಯ್ದೆಯ ಅಡಿಯಲ್ಲಿ ದಾಖಲಿಸಿದ್ದಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಈ ಮೂಲಕ ರದ್ದಾಗಿದೆ. 2019ರಲ್ಲಿ ದಾಖಲಾದಂತಹ ಕೇಸ್. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದು ಡಿಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ರಿಲೀಫ್ ಅಂತಲೇ ಹೇಳಬೇಕು. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಕ್ರಮ ಹಣ ಸಾಗಣೆ ಇರ್ಬೋದು ಅಥವಾ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇರ್ಬೋದು, ಡಿಕೆ ಶಿವಕುಮಾರ್ಗೆ ಬಹಳ ದೊಡ್ಡ ತಲೆಬಿಸಿಯನ್ನ ತಂದಿಟ್ಟಿತ್ತು. ಆದ್ರೆ ಈಗ ಅಕ್ರಮ ಹಣ ಸಾಗಣೆ ಪ್ರಕರಣವನ್ನ ರದ್ದು ಮಾಡಿದ್ದು ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಬಹಳ ದೊಡ್ಡ ರಿಲ್ಯಾಕ್ಸ್ ಇದು ಡಿಕೆ ಶಿವಕುಮಾರ್ಗೆ. ಇಲ್ಲಿಂದನೇ ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿವಿಯವರು, ಮೀಡಿಯಾವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣವಾದಂತ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿನ ಕೆರೆಗೆ ಹೊರಟಿದ್ದೀನಿ. ಇಲ್ಲಿಂದನೇ ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡ್ತೀನಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡಿಕೆಶಿ ಇದ್ರ ಬಗ್ಗೆ ಮಾತಾಡುವಾಗ ಆರಂಭದಲ್ಲೇ ಹೇಳ್ತಾರೆ ಸಾಷ್ಟಾಂಗ ನಮಸ್ಕಾರ ಅಂತ. ಅಷ್ಟರ ಮಟ್ಟಿಗೆ ತಲೆಬಿಸಿ ತಂದಿಟ್ಟಿದ್ದಂತಹ ಪ್ರಕರಣ ಇದಾಗಿತ್ತು. ಇದೇ ಪ್ರಕರಣದಲ್ಲಿ ಜೈಲು ವಾಸವನ್ನ ಕೂಡ ಅನುಭವಿಸಿ ಬಂದಿದ್ರು ಡಿಕೆ ಶಿವಕುಮಾರ್. ಸೊ ಹಾಗಾದ್ರೆ ಈ ಪ್ರಕರಣ ಈಗ ಇತ್ಯರ್ಥವಾದಂತಾಗಿದೆ. ಹೌದು ಶ್ವೇತಾ, ಯಾಕಂದ್ರೆ ಇದರ ಬೆನ್ನಲ್ಲೇ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಅಂತ ನಾವು ಒಂದು ಕಡೆ ಏನ್ ಹೇಳ್ತೀವೋ, ಇನ್ನೊಂದು ಕಡೆ ಇಡಿಗೆ ಬಹುದೊಡ್ಡ ಮುಖಭಂಗ ಅಂತಾನು ಕೂಡ ಹೇಳಬೇಕಾದಂತಹ ಪ್ರಸಂಗ ಇದು. ಕಾರಣ ಇಷ್ಟೇ, ಇಡೀ ಪ್ರಕರಣ ಅಂದ್ರೆ ಮೊದಲಿಂದಲೂ ಕೂಡ ನೋಟಿಸ್ ಕೊಟ್ಟಾಗಿಂದಲೂ ಕೂಡ ಈ ತನಕವೂ ಕೂಡ 2019ರಿಂದ ಇವತ್ತಿನ ತನಕವೂ ಕೂಡ
ಡಿ ಕೆ ಶಿವಕುಮಾರ್ ಅವರ ಒಂದು ಮನವಿ ಅಥವಾ ಆರೋಪ ಒಂದೇ ಆಗಿತ್ತು ಸುಪ್ರೀಂ ಕೋರ್ಟ್ಗೆ. ಇದು ತನ್ನ ವ್ಯಾಪ್ತಿಯನ್ನ ಮೀರಿ ಇಡಿ ಪ್ರವೇಶ ಮಾಡಿದೆ, ಹಾಗಾಗಿ ಇದು ಸರಿಯಲ್ಲ ಅನ್ನುವಂಥ ವಾದವನ್ನೇ ಮಾಡ್ಕೊಂಡು ಬರ್ತಿದ್ರು. ಆದರೆ ಅವರಿಗೆ ಇದೇ ವಾದವನ್ನ ಕರ್ನಾಟಕದ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ಪೀಠದ ಮುಂದೆ ಇಟ್ಟಾಗ ಸೋಲಾಗಿತ್ತು. ಆದರೆ ಅದೇ ಮಾಹಿತಿ ಅಥವಾ ಅದೇ ಮನವಿ ಸುಪ್ರೀಂ ಕೋರ್ಟಿನಲ್ಲಿ ಅವರಿಗೆ ಮತ್ತೆ ಜೀವ ಕೊಟ್ಟಿದೆ. ಇದು ಬಹುದೊಡ್ಡ ರಿಲೀಫ್ ಅಂತಾನೆ ನಾವು ಹೇಳ್ಬೋದು. ಪ್ರಮುಖವಾಗಿ ಈ ಪ್ರಕರಣದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಾವು ನೀಡ್ತಾ ಹೋಗೋದಾದ್ರೆ 2019ರಲ್ಲಿ IT ಮೊದಲನೇದಾಗಿ ರೈಡ್ ಮಾಡುತ್ತೆ. IT ರೈಡ್ ಮಾಡಿದ ಮೇಲೆ ಒಂದು ಪ್ರಕರಣ ದಾಖಲತ್ತೆ. IT ಅವರು ಹಣಕಾಸು ಜೊತೆಗೆ 120B ಸೆಕ್ಷನ್ ಅವರು ಆಡ್ ಮಾಡ್ತಾರೆ. ಅಂದ್ರೆ ಪಿತೂರಿ ನಡೆಸಿ ಈ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ IT ಅವರು ಮಾಡ್ತಾರೆ. ಸೊ ಇದೇ ಆರೋಪವನ್ನ ಇಟ್ಕೊಂಡು ಇಡಿ ಅವರು ಒಂದು ECIR ಫೈಲ್ ಮಾಡ್ಕೊಳ್ತಾರೆ. ಆ ನಂತರ ಒಂದು ನೋಟಿಸ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ, ಈ ತರ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು. ಅದಾದ ನಂತರ ಅವರು ಕೂಡ ಇಡಿ ಅವರು ಕೂಡ ರೈಡ್ ಮಾಡ್ತಾರೆ. 3 ಕಡೆ ಕರ್ನಾಟಕ ಮತ್ತೆ ದೆಹಲಿಯಲ್ಲಿ ಕೂಡ ರೈಡ್ ಆಗುತ್ತೆ. ಅದಾದ ಮೇಲೆ ನೋಟಿಸ್ ಅವರು ಅದೇ ಸಂದರ್ಭದಲ್ಲಿ ಹೈಕೋರ್ಟಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್. ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಅಲ್ಲಿ ಅವರಿಗೆ ಸೋಲಾಗುತ್ತೆ. ಸೋಲಾದ ಮರು ಗಳಿಗೆಯಲ್ಲೇ ಇಡಿ ಅವರು ನೋಟಿಸ್ ಕೊಡ್ತಾರೆ, ಈ ತರ ಆಗಿದೆ, ನೀವು ವಿಚಾರಣೆಗೆ ಬರಬೇಕು ಅಂತ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಿಚಾರಣೆ ಮಾಡ್ತಾ ಇದ್ದಂತ ಇಡಿಯ ವಿಂಗ್ ಕೊನೆಗೆ ಕೇಂದ್ರ ಘಟಕಕ್ಕೆ ಅಂದ್ರೆ ದೆಹಲಿಗೆ ಪ್ರಕರಣವನ್ನ ವರ್ಗಾವಣೆ ಮಾಡಿಕೊಂಡು ಇಲ್ಲಿ ವಿಚಾರಣೆ ಆರಂಭ ಮಾಡುತ್ತೆ. 3 ದಿನಗಳ ಕಾಲ ವಿಚಾರಣೆ ನಡೆಸುತ್ತೆ, ಇಡಿ ಅಧಿಕಾರಿಗಳು ನಡೆಸ್ತಾರೆ. ತದನಂತರ ಅವರ ಬಂಧನ ಆಗುತ್ತೆ. ಸುಮಾರು 54 ದಿನಗಳ ಕಾಲ ತಿಹಾರ್ ಜೈಲ್, ದೆಹಲಿಯ ತಿಹಾರ್ ಜೈಲಲ್ಲಿ ಕಳೆಯಬೇಕಾದಂತ ಸ್ಥಿತಿ ಕೂಡ ಬರುತ್ತೆ. 54 ದಿನ ತಿಹಾರ್ ಜೈಲಲ್ಲಿ ಕಳೆದು ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿ ಅವರು ಹೊರಗಡೆ ಬಂದಿದ್ದು, ಮತ್ತೆ ಅವ್ರನ್ನ ಅಲ್ಲಿನ ಅವರ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದು, ಇದೆಲ್ಲವೂ ಕೂಡ ಇತಿಹಾಸ. ಅದಾದ ನಂತರ ಪ್ರಕರಣ ದಾಖಲಾಗಿ ಅವರು ಹೊರಗಡೆ ಬಂದ ಆದ್ಮೇಲೆ ಅವಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಹೈಕೋರ್ಟ್ ಆರ್ಡರ್ ಅನ್ನ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡ್ತಾರೆ. ಅದು ಸುದೀರ್ಘ ವಿಚಾರಣೆ ನಡೀತದೆ. ಆವಾಗ ಪ್ರಶ್ನೆ ಮಾಡಿದ್ದು ಇವತ್ತು ತೀರ್ಪು ಬಂದಿರುವಂತದ್ದು. ಆಗ ಸುದೀರ್ಘ ವಿಚಾರಣೆ ಮಾಡಿದಂತ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ಕೊಟ್ಟಿರುವಂತದ್ದು. ಅದರ ಜೊತೆಯಲ್ಲಿ ಒಂದು ಮಾತು ಕೂಡ ಹೇಳಿದೆ, ಇಡೀ ಪ್ರಕರಣವನ್ನ ನಾವು ನೋಡಿದಾಗ ಇದು ಒಂದು IT ಪ್ರಕರಣದಲ್ಲಿ ಇಡಿ ಪ್ರವೇಶ ಮಾಡಿದ್ದೇ ತಪ್ಪು, ಕಾನೂನು ಬಾಹಿರ ಅಂತ ಒಂದು ಮಾಹಿತಿಯನ್ನ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಪ್ರತಿಯೊಂದಕ್ಕೂ ನೀವು IPC ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತವೆ. ಅಂದ್ರೆ ಒಂದು ಮರ್ಡರ್ ಕೇಸಿಗೆ ಅಥವಾ ಒಂದು ಡಕಾಯಿತಿ ಕೇಸಿಗೆ ಅಟ್ರಾಕ್ಟ್ ಆಗುವಂತ 120B IT ಸೆಕ್ಷನ್ ನಲ್ಲಿ ಆದಾಯ ತೆರಿಗೆ ಇಲಾಖೆಯ ಸೆಕ್ಷನ್ಗಳಿಗೆ ಅಟ್ರಾಕ್ಟ್ ಆಗಲ್ಲ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಆ ಮೂಲಕ ಇಡೀ ಪ್ರಕ್ರಿಯೆ ಏನ್ ನಡೆಸಿತ್ತು, ಒಂದು ಪ್ರಕರಣ ದಾಖಲಿಸಿದ್ದು ತಪ್ಪು, ಎರಡನೇದು ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ತಪ್ಪು, ಅವ್ರನ್ನ ವಿಚಾರಣೆ ಕರೆದಿದ್ದು ತಪ್ಪು, ತದನಂತರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದು ತಪ್ಪು, ಅಂತಿಮವಾಗಿ ಚಾರ್ಜ್ ಶೀಟ್ ಹಾಕಿದ್ದು ಕೂಡ ತಪ್ಪು ಅನ್ನುವಂಥದ್ದು. ಅಂದ್ರೆ ನೀವೇನು ಇಡೀ ಪ್ರಕ್ರಿಯೆ ನಡೆಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಕಾನೂನು ಬಾಹಿರ ಅನ್ನುವಂಥದ್ದನ್ನ, ಇಲ್ಲೀಗಲ್ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಹಾಗಾಗಿ ಇಡೀ ಪ್ರಕರಣ ಏನ್ ದಾಖಲಿಸಿತ್ತೋ ಅದೆಲ್ಲವೂ ಕೂಡ ಸ್ಕ್ವಾಶ್ ಆಗಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.